ನಮಸ್ಕಾರ ಸ್ನೇಹಿತರೆ, ಈ ವಿಡಿಯೋದಲ್ಲಿ ನಾವು ಏನು ನೋಡಲಿದ್ದೇವೆ? ನೀವು ಇದನ್ನು ನೋಡಿದ್ದರೆ ಜೀವನಿಧಿ ಕಂಪನಿಯು ನೀಡುವ ಅದ್ಭುತ ಆದಾಯದ ಅವಕಾಶವನ್ನು ನಾವು ನೋಡಲಿದ್ದೇವೆ. ಜೀವನಿಧಿಗೆ ಸ್ವಾಗತ. ನೀವು ಸದಸ್ಯತ್ವ ಪಡೆಯಿರಿ. ಇಬ್ಬರು ಸ್ನೇಹಿತರಿಗೆ ಸದಸ್ಯತ್ವ ಕೊಡಿಸಿ. ಇದನ್ನು ನೋಡಿದ್ದರೆ ಜೀವನಿಧಿ ಅವರು ಅದ್ಭುತ ಯೋಜನೆಯನ್ನು ರಚಿಸಿದ್ದಾರೆ. ಇದು ಸಂಪೂರ್ಣವಾಗಿ ಜನರಿಂದ ಜನರಿಗಾಗಿ ರಚಿಸಲ್ಪಟ್ಟ ಯೋಜನೆಯಾಗಿದೆ. ಇದು ತಂತ್ರಜ್ಞಾನವನ್ನು ಆಧರಿಸಿದೆ. ವ್ಯವಹಾರವಾಗಿ ಇದು ಪೀರ್ ಟು ಪೀರ್ ಸಮುದಾಯ ವೇದಿಕೆ ಎಂದು ಅವರು ಹೇಳಿದ್ದಾರೆ. ಇದು ಯಾವುದೇ ಮಧ್ಯವರ್ತಿಗಳಿಲ್ಲದೆ ಜನರಿಗೆ ನೇರವಾಗಿ ಸಹಾಯ ಮಾಡುವ ಯೋಜನೆಯಾಗಿದೆ. ಅವರು ಈ ಸಮುದಾಯ ವೇದಿಕೆಯನ್ನು ರಚಿಸಿದ್ದಾರೆ. ಇಲ್ಲಿ ಪ್ರತಿಯೊಂದು ಪ್ರಕ್ರಿಯೆಯು ಮುಕ್ತ ಮತ್ತು ಪಾರದರ್ಶಕವಾಗಿದೆ. ಎಲ್ಲವೂ ಪಾರದರ್ಶಕವಾಗಿದೆ. ಅವು ಪಾರದರ್ಶಕವಾಗಿವೆ ಎಂದು ನಿಮಗೆ ತಿಳಿದಿದೆ. ಆ ಅವಕಾಶ ಬಂದರೆ ಅದು ಕೇವಲ ವೈಯಕ್ತಿಕ ಆಧಾರದ ಮೇಲೆ ಅಲ್ಲ, ಸಮುದಾಯ ಆಧಾರದ ಮೇಲೆ ನಡೆಯುತ್ತದೆ. ಅವರು ಈ ಅವಕಾಶವನ್ನು ಸೃಷ್ಟಿಸಿದ್ದಾರೆ. ಗೂಗಲ್ ಪೇ ಮತ್ತು ಫೋನ್ ಪೇ ಮುಖಾಂತರ ಮುಂದುವರಿಯುತ್ತದೆ. ಇದನ್ನು ಜೀವನಿಧಿ ಸಂಸ್ಥೆ ಒದಗಿಸಿದೆ. ಜೀವನಿಧಿಯ ಧ್ಯೇಯವೆಂದರೆ ಜನರು ಆರ್ಥಿಕವಾಗಿ ಅಭಿವೃದ್ಧಿ ಹೊಂದಲು, ಪ್ರತಿಯೊಬ್ಬರು ಸ್ವಯಂ ಸುಧಾರಣೆ, ಅವರ ಜೀವನ, ಅವರ ವ್ಯವಹಾರಗಳಿಗೆ ಆರ್ಥಿಕ ಗುರಿಗಳನ್ನು ಹೊಂದಿಸಲು ಮತ್ತು ಅವರ ಬೆಳವಣಿಗೆಗೆ ಒಂದು ಮಾರ್ಗವನ್ನು ರಚಿಸಲು ಸಹಾಯ ಮಾಡುವುದು ಅವರ ಕೆಲಸ. ಇದಕ್ಕಾಗಿ ಅವರು ಒಂದು ಸಣ್ಣ ವೇದಿಕೆಯನ್ನು ಸೃಷ್ಟಿಸಿದ್ದಾರೆ. ಈ ವೇದಿಕೆಯು ಇದು ಜೀವನಿಧಿ ಎಂಬ ಕಂಪನಿಯಾಗಿದ್ದು, ಇದು ಒಂದು ವೇದಿಕೆಯನ್ನು ಸೃಷ್ಟಿಸಿದೆ. ಅವರು ಹಣಕಾಸು ಸಂಸ್ಥೆಗೆ ಸಲಹೆಗಾರರಾಗಿ ಕೆಲಸ ಮಾಡುತ್ತಾರೆ. ಜೀವನಿಧಿ ಎಂದರೇನು? ಇದು ಸಮುದಾಯ ವೇದಿಕೆ ಎಂಬ ವೇದಿಕೆಯಾಗಿದೆ. ಅವರು ಯಾವುದೇ ಮಧ್ಯವರ್ತಿಗಳಿಲ್ಲದೆ ಜನರು ಇತರರಿಗೆ ಸಹಾಯ ಮಾಡುವ ಸಾಮಾಜಿಕ ಆಧಾರಿತ ಯೋಜನೆಯನ್ನು ರಚಿಸಿದ್ದಾರೆ. ಇಲ್ಲಿಗೆ ಬನ್ನಿ. ಯಾವುದೇ ಕೇಂದ್ರೀಕೃತ ಅಧಿಕಾರವಿಲ್ಲ, ಅಂದರೆ ಮಧ್ಯವರ್ತಿಗಳಿಲ್ಲ, ನಿಧಿ ಸಂಗ್ರಹವಿಲ್ಲ, ನಿರ್ವಾಹಕ ನಿಯಂತ್ರಣವಿಲ್ಲ. ಯಾರು ಒಳಗೆ ಬಂದು ಪಾವತಿಗಳನ್ನು ತೆಗೆದುಕೊಳ್ಳುವುದಿಲ್ಲ ಅಥವಾ ನೀಡುವುದಿಲ್ಲ ಅಥವಾ ಏನನ್ನೂ ಮಾಡುವುದಿಲ್ಲ. ಅವರು ಸದಸ್ಯರಿಂದ ಸದಸ್ಯರಿಗೆ ಹಣ ವರ್ಗಾವಣೆಯಂತಹ ಅವಕಾಶವನ್ನು ಸಂಪೂರ್ಣವಾಗಿ 100% ಸಕಾರಾತ್ಮಕ ರೀತಿಯಲ್ಲಿ ಸೃಷ್ಟಿಸುತ್ತಾರೆ. ಇದು ಸಮುದಾಯ ಬೆಂಬಲ ವ್ಯವಸ್ಥೆಯಂತೆ ಕಾರ್ಯನಿರ್ವಹಿಸುತ್ತಿದೆ. ಯಾವುದೇ ಕಂಪನಿಯ ಕಾರ್ಯಾಚರಣೆ ಅಥವಾ ಹಣಕಾಸು ಯೋಜನೆ ಇಲ್ಲ. ಆದ್ದರಿಂದ G1 ಫೈನಾನ್ಸ್ ಹೇಗೆ ಕಾರ್ಯನಿರ್ವಹಿಸುತ್ತದೆ ಎಂಬುದನ್ನು ನೀವು ನೋಡಿದರೆ, ಸೇರುವ ಪ್ರತಿಯೊಬ್ಬ ವ್ಯಕ್ತಿಯು ₹260 ಹೊಂದಿದ್ದರೆ ಈ ಅವಕಾಶವನ್ನು ಬಳಸಿಕೊಳ್ಳಬಹುದು ಮತ್ತು ಬೆಳೆಯಬಹುದು. ಇದು ಜನರಿಗೆ ಸಹಾಯ ಮಾಡುವುದನ್ನು ಆಧರಿಸಿದೆ. ನೀವು ಇದನ್ನು ಈಗಾಗಲೇ ನೋಡಿದ್ದರೆ 6 ಹಂತಗಳಿವೆ. ಹಂತ 1, ಹಂತ 3, ಹಂತ 6, ಹಂತ 10, ಹಂತ 15 ಮತ್ತು ಹಂತ 21. ಈ 6 ಹಂತಗಳ ಮೂಲಕ ನಮಗೆ ಸಾಕಷ್ಟು ಹಣವನ್ನು ಗಳಿಸಲು ಅನುವು ಮಾಡಿಕೊಡುವ ವೇದಿಕೆಯು ಇದಾಗಿದೆ. ನೀವು ಈಗಾಗಲೇ ನೋಡಿದ್ದರೆ ಸದಸ್ಯರಿಗೆ ಹಣ ಉಳಿಸಲು ನೀವು ಅವಕಾಶವನ್ನು ಸೃಷ್ಟಿಸಿದ್ದೀರಿ. ಇದು ಹೂಡಿಕೆ ಯೋಜನೆಯಲ್ಲ, ಅವರು ಸ್ಪಷ್ಟವಾಗಿ ಹೇಳಿದ್ದಾರೆ. ಫಿಕ್ಸರ್, ನಾವು ಈ ಮೊತ್ತವನ್ನು ಖಾತರಿಪಡಿಸುತ್ತೇವೆ. ಆದ್ದರಿಂದ ಅವರು ಇಲ್ಲಿ ನನಗೆ ಯಾವುದೇ ಭರವಸೆಗಳನ್ನು ನೀಡಬೇಡಿ ಅಥವಾ ಯಾರಾದರೂ ನನಗೆ ಭರವಸೆ ನೀಡಬೇಕೇ ಎಂದು ಹೇಳಿದ್ದಾರೆ. ಇದು ಸಂಪೂರ್ಣವಾಗಿ ವಿಕೇಂದ್ರೀಕೃತ ಸಮುದಾಯ, ಜನರು ಸ್ವತಃ ಮಾಡಬಹುದಾದ ಯೋಜನೆ, ಸ್ಥಾಪಿಸಲಾದ ಯೋಜನೆ. ಈ ಕಂಪನಿಯಲ್ಲಿ ನಮಗೆ ಎಷ್ಟು ಉತ್ತಮ ಆದಾಯ ಸಿಗುತ್ತದೆ ಮತ್ತು ಎಲ್ಲವೂ ಹೇಗೆ ಕೆಲಸ ಮಾಡುತ್ತದೆ ಎಂದು ನೋಡೋಣ. ಈ ರೀತಿಯಾಗಿ ನಾವು ನೇರ ಉಲ್ಲೇಖ ಬೋನಸ್ ಅನ್ನು ಪಡೆಯುತ್ತೇವೆ. ಅಂದರೆ ನಾವು ಇಲ್ಲಿ ಯಾರನ್ನಾದರೂ ಉಲ್ಲೇಖಿಸಿದರೆ ನಾವು ನೇರವಾಗಿ ₹50 ಪಡೆಯುತ್ತೇವೆ. ನಿಮ್ಮ ಉಲ್ಲೇಖ ಪಟ್ಟಿಯಲ್ಲಿರುವ ಪ್ರತಿಯೊಬ್ಬ ವ್ಯಕ್ತಿಯನ್ನು ನಿರ್ಮಿಸಲು ನೀವು ನಮಗೆ ಒಂದು ಮಾರ್ಗವನ್ನು ನೀಡುತ್ತಿದ್ದೀರಿ. ನೀವು ಈ ವ್ಯವಸ್ಥೆಗೆ 1, 2, 5 ಅಥವಾ 10 ಜನರನ್ನು ಉಲ್ಲೇಖಿಸಿದರೆ ನೀವು ಪ್ರತಿ $260 ಕೊಡುತ್ತಾರೆ ನೇರ ಉಲ್ಲೇಖಕ್ಕೆ ₹50 ಗಳಿಸುತ್ತೀರಿ ಮತ್ತು ಬೇರೆಯವರಿಗೆ $200 ರಿಂದ $210 ಒಳಗೆ ಸಹಾಯ ಮಾಡುತ್ತೀರಿ. ನೀವು ಅದನ್ನು ಹೇಗೆ ಪಡೆಯುತ್ತೀರಿ? ನಿಮ್ಮ ಉಲ್ಲೇಖ ಲಿಂಕ್ನೊಂದಿಗೆ ನೀವು ಸಂಖ್ಯೆಯನ್ನು ನೋಂದಾಯಿಸುತ್ತೀರಿ ಮತ್ತು ಅವರು ಅದನ್ನು ಸಕ್ರಿಯಗೊಳಿಸಲು ತಕ್ಷಣ ನಿಮಗೆ ಲಿಂಕ್ ಅನ್ನು ಕಳುಹಿಸುತ್ತಾರೆ. ನಂತರ ಅವರು ನಿಮಗೆ $50 ಕಳುಹಿಸುತ್ತಾರೆ. ನೀವು ಅವರಿಗೆ $50 ಉಲ್ಲೇಖ ಆಯೋಗವಾಗಿ ಕಳುಹಿಸುತ್ತೀರಿ ಎಂದು ನೀವು ಅವರಿಗೆ ಹೇಳುತ್ತೀರಿ. ಅದನ್ನು ಹೇಗೆ ಕಳುಹಿಸಬೇಕೆಂದು ಅವರಿಗೆ ತಿಳಿಸಿ. ನಿಮ್ಮ ಲೀಡ್ಗಳು ಮತ್ತು ಸ್ನೇಹಿತರನ್ನು ನೀವು ಪಡೆಯುತ್ತೀರಿ. ಈಗ ಸಹಾಯ ರಶೀದಿ ಚಾರ್ಟ್ ಇಲ್ಲಿದೆ. ನೀವು ಗಮನಿಸಿದರೆ 6 ಹಂತಗಳಲ್ಲಿ ನಾವು ಎಷ್ಟು ಆದಾಯವನ್ನು ಗಳಿಸುತ್ತೇವೆ ಎಂದು ನಾನು ನಿಮಗೆ ಮೊದಲೇ ಹೇಳಿರಲಿಲ್ಲ. ಅವರು ನಮಗೆ ಸ್ಪಷ್ಟವಾಗಿ ಹೇಳಿದ್ದಾರೆ. ಹಂತ 1, ಹಂತ 1 ನಮ್ಮ 2AB ಜನರು ಎ ನಮ್ಮ ಮೇಲಿರುವ ಲೀಡರ್ಗೆ ಹೋಗುತ್ತದೆ, ನಮಗೆ ಬಿ ಸಿಗುತ್ತದೆ ಮತ್ತು ನಮಗೆ ನಮ್ಮ 210 ಆದಾಯ ಸಿಗುತ್ತದೆ. ನಾವು ಹಾಕಿರುವ ಮೊತ್ತ 210 ನಮಗೆ ಬರುತ್ತದೆ ಎಂದು ಹೇಳಿ, ಆದ್ದರಿಂದ ನೇರವಾಗಿ ನಮ್ಮನ್ನು ಭೇಟಿ ಮಾಡಿ. ಪರಿಚಯ ಚಿತ್ರದಲ್ಲಿ ಇಬ್ಬರು ಜನರು ನಮಗೆ $210 ನೀಡಿದರು.
ಹೌದು, ಹಂತ 1ರಲ್ಲಿ ನಮಗೆ 200 ರೂಪಾಯಿರಿಂದ 210 ಸಿಗುತ್ತದೆ. ಅಷ್ಟೇ. ನೀವು ಹಂತ 2ರಲ್ಲಿ ಒಂದು ಬೋನಸ್ ಐಡಿ ಮತ್ತು 210 ರೂಪಾಯಿ ಸಿಗುತ್ತದೆ. ಹಂತ 3 ತಲುಪಿದರೆ ನಿಮಗೆ 800 ರೂಪಾಯಿ ಜೊತೆಗೆ 4 ಬೋನಸ್ ಐಡಿ ಸಿಗುತ್ತದೆ. ನೀವು ಹಂತ 4 ತಲುಪಿದರೆ ನಿಮಗೆ 6400 ರೂಪಾಯಿ ಆದಾಯ ಮತ್ತು 32 ಬೋನಸ್ ಐಡಿಗಳು ಸಿಗುತ್ತವೆ. ನೀವು ಹಂತ 5 ತಲುಪಿದರೆ ನಿಮಗೆ 1,02,400 ರೂಪಾಯಿ ಆದಾಯ ಮತ್ತು 512 ಬೋನಸ್ ಐಡಿಗಳು ಸಿಗುತ್ತವೆ. ನೀವು ಹಂತ 6 ತಲುಪಿದರೆ ನಿಮಗೆ 1,32,17,200 ರೂಪಾಯಿ ನಿಮಗೆ ನೇರವಾಗಿ ಬರುವ ಆದಾಯವನ್ನು ನೋಡಿದರೆ ನಿಮಗೆ ಮತ್ತು 549 ಬೋನಸ್ ಐಡಿಗಳು ಸಿಗುತ್ತವೆ. ಈ ಬೋನಸ್ ಐಡಿಗಳು ಯಾವುವು ಎಂಬುದನ್ನು ನಾನು ವಿವರಿಸುತ್ತೇನೆ ಮತ್ತು ಮುಂದಿನ ವಿಭಾಗದಲ್ಲಿ ಅವುಗಳನ್ನು ಪ್ರತ್ಯೇಕವಾಗಿ ವಿವರಿಸುತ್ತೇನೆ. ಈ ಬೋನಸ್ ಐಡಿ ನಿಮಗೆ ಆದಾಯವನ್ನು ನೀಡುತ್ತದೆ. ನೀವು ಅದನ್ನು ಹೇಗೆ ಪಡೆಯುತ್ತೀರಿ? ನಾನು ನಿಮಗೆ ಹೇಳುತ್ತೇನೆ. ಇಲ್ಲಿಯವರೆಗೆ ಆದಾಯ ರಚನೆಯು ಈ ರೀತಿಯದ್ದಾಗಿದೆ. ಈ ಆದಾಯ ರಚನೆಯು ನಮ್ಮ ಅಡಿಯಲ್ಲಿರುವ ತಂಡ ಸಮುದಾಯ ಫಾರ್ಮ್ ಅನ್ನು ಆಧರಿಸಿದೆ. ಯಾರ ಹಣ ಯಾರಿಗೆ ಹೋಗುತ್ತದೆ? ಇದು ಪಾರದರ್ಶಕ ಮತ್ತು ಪಾರದರ್ಶಕ ಪ್ರಕ್ರಿಯೆಯಾಗಿದ್ದು ಯಾವುದೇ ಲೋಪದೋಷಗಳಿಲ್ಲದೆ ಹಣ ಎಲ್ಲಿಂದ ಮತ್ತು ಯಾರಿಗೆ ಹೋಗುತ್ತದೆ. ಅವರು ಒಂದು ಯೋಜನೆಯನ್ನು ರಚಿಸಿದ್ದಾರೆ ಮತ್ತು ಸುಂದರವಾದ ರಚನೆಯನ್ನು ಒದಗಿಸಿದ್ದಾರೆ. ಮೇಲಿನಿಂದ ಹಣವನ್ನು ಯಾರು ಪಡೆಯುತ್ತಾರೆ, ಉಳಿದ ಹಣದಿಂದ ಯಾರು ಹಣವನ್ನು ಪಡೆಯುತ್ತಾರೆ. ಈ ಸೂತ್ರದ ಆಧಾರದ ಮೇಲೆ ಪ್ರತಿಯೊಬ್ಬರ ಹಣವು ನೇರವಾಗಿ ಜನರಿಗೆ ಹೋಗುತ್ತದೆ. ಹಣವನ್ನು ಸಂಗ್ರಹಿಸಲು ಮತ್ತು ಕಳುಹಿಸಲು ಯಾವುದೇ ಮಧ್ಯವರ್ತಿಗಳಿಲ್ಲ. ಅವರು ಇದರ ಬಗ್ಗೆ ಬಹಳ ಸ್ಪಷ್ಟವಾಗಿದ್ದಾರೆ. ಇಲ್ಲಿಗೆ ಬರುವ ಅನೇಕ ಜನರು ನೆಟ್ವರ್ಕ್ ನಾಯಕರು, ಅನೇಕ ಜನರು ಅನೇಕ ತಂಡಗಳಾಗುತ್ತಾರೆ. ಸಮುದಾಯದ ಸದಸ್ಯರು, ದಯವಿಟ್ಟು ಎಲ್ಲರಿಗೂ ಈ ಅವಕಾಶ ನೀಡಿ. ನಮ್ಮಲ್ಲಿ ಕೆಲವರು ಆರ್ಕ್ಸ್ನಂತೆ ನಮಗೆ ಹೆಚ್ಚುವರಿ ಪ್ರಯೋಜನ ಬೇಕು. ಆದ್ದರಿಂದ ಈ ಲೀಡ್ಸ್ ಕ್ಲಬ್ ಇಲ್ಲಿ ಒಂದು ಆಯ್ಕೆಯನ್ನು ನೀಡುತ್ತಿದೆ. ಯಾರು ವೇಗವಾಗಿ ಬೆಳೆಯುತ್ತಾರೋ ಅವರಿಗೆ ಹೆಚ್ಚುವರಿ ಉಡುಗೊರೆ ಸಿಗುತ್ತದೆ. ಅದೇನೆಂದರೆ ಅವರು ಅದನ್ನು 3 ರೀತಿಯ ಕ್ಲಬ್ಗಳಾಗಿ ವಿಂಗಡಿಸಿದ್ದಾರೆ. ಆರಂಭದಲ್ಲಿ ಅವರನ್ನು ಸ್ಟಾರ್ ಕ್ಲಬ್ ಎಂದು ಕರೆಯಲಾಗುತ್ತದೆ. ಈ ಸ್ಟಾರ್ ಕ್ಲಬ್ 6ನೇ ಲೆವೆಲ್ 3ನೇ ಸ್ಟೇಜ್ 15 ಡೈರೆಕ್ಟ್ ಮಾಡಿದರೆ ಖರೀದಿ ಮಾಡುವವರಿಗೆ ಅವರಿಗೆ ಮಿಕ್ಸರ್ ಗ್ರೈಂಡರ್ ಮತ್ತು 6 ತಿಂಗಳು ಮೊಬೈಲ್ ರಿಚಾರ್ಜ್ ಉಚಿತ ಸಿಗುತ್ತದೆ. ಕ್ರಮೇಣ ಮಾಡಬೇಕಾಗಿತ್ತು. ಇದು ಜಾಯಿನ್ ಆದ 1 ತಿಂಗಳ ಸಮಯದ ಒಳಗಡೆ ಪೂರ್ಣಗೊಳಿಸಬೇಕು. ಅವನು ಅರ್ಹನಾಗಿರುತ್ತಾನೆ. ನೀವು 2ನೇ ಹಂತದ ವಿಐಪಿ ಕ್ಲಬ್ಗೆ ಸೇರಿದರೆ ನೀವು 4ನೇ ಸ್ಟೇಜ್ 10ನೇ ಲೆವೆಲ್ ಮತ್ತು 50 ಸದಸ್ಯರನ್ನು ಡೈರೆಕ್ಟ್ ಜಾಯಿನ್ ಮಾಡಿಸಬೇಕು. ವಾಷಿಂಗ್ ಮೆಷಿನ್ ಮತ್ತು 43 ಇಂಚಿನ ಸ್ಮಾರ್ಟ್ ಟಿವಿಯನ್ನು ಉಡುಗೊರೆಯಾಗಿ ಪಡೆಯುತ್ತೀರಿ. ಇದಕ್ಕಾಗಿ ನಾವು ಏನು ಮಾಡಿದ್ದೇವೆ ಎಂದು ನೋಡಿದರೆ 4ನೇ ಹಂತವನ್ನು ಪೂರ್ಣಗೊಳಿಸಿರಬೇಕು. ಇದಕ್ಕಾಗಿ ಅವರು ಯಾವ ಸಮಯದ ಚೌಕಟ್ಟನ್ನು ನೀಡಿದ್ದಾರೆ? ಒಟ್ಟಾರೆಯಾಗಿ ನೀವು ಜಾಯಿನ್ ಆದ 3 ತಿಂಗಳ ಒಳಗೆ ಮಂಡಳಿಯಲ್ಲಿದ್ದೀರಿ. ಈ 3 ತಿಂಗಳಲ್ಲಿ ಇದನ್ನು ಪೂರ್ಣಗೊಳಿಸಿದವರು ಪುರಸ್ಕಾರಗಳನ್ನು ಪಡೆಯಲು ಆಯ್ಕೆಯಾಗಿರುತ್ತಾರೆ. ರಾಯಲ್ ಕ್ಲಬ್ ಅಚೀವ್ ಮಾಡಲು 75 ಸದಸ್ಯರನ್ನು ನೇರವಾಗಿ ಸೇರಿದರೆ ಮತ್ತು 15 ಲೆವೆಲ್ ಮತ್ತು 5ನೇ ಸ್ಟೇಜ್ ಮುಕ್ತಾಯ ಮಾಡಿದರೆ ಅವರಿಗೆ 2 ಗಿಫ್ಟ್ಗಳನ್ನು ನೀಡುತ್ತಾರೆ. 6 ತಿಂಗಳ ರಾಯಲ್ ಕ್ಲಬ್ ಅನ್ನು ಪೂರ್ಣಗೊಳಿಸಲು ಅವರಿಗೆ ಅವಧಿ ನೀಡಲಾಗಿದೆ. ಪುರುಷರು ಬೈಕು ತೆಗೆದುಕೊಳ್ಳಬಹುದು, ಮಹಿಳೆಯರು ಸ್ಕೂಟಿ ತೆಗೆದುಕೊಳ್ಳಬಹುದು. ಅವರು ಅದನ್ನು ಅವರಿಗೆ ಅಭಿನಂದನೆಯಾಗಿ ನೀಡುತ್ತಾರೆ ಏಕೆಂದರೆ ಇದು ಕೆಲಸ ಮಾಡುವವರಿಗೆ ಹೆಚ್ಚುವರಿ ಅಥವಾ ಪ್ರೋತ್ಸಾಹಕವಾಗಿದೆ. ಅವರು ಅದನ್ನು ನಮಗಾಗಿ ರಚಿಸಿದ್ದಾರೆ. ಅದು ಬಂದು ಹೋಗುತ್ತದೆ. ನೀವು ಜನರೇಟರ್ ಆಗಿದ್ದರೆ ನಿಮಗೆ ಕೆಳಗೆ ಒಂದು ಪಿನ್ ಕಳುಹಿಸಲಾಗುತ್ತದೆ. ನಿಮ್ಮ ಐಡಿ ಬಂದ ತಕ್ಷಣ ಆ ಪಿನ್ ನಿಮಗಾಗಿ ಸ್ವಯಂಚಾಲಿತವಾಗಿ ರಚಿಸಲ್ಪಡುತ್ತದೆ. ಆ ಬೋನಸ್ ಐಡಿ ನಿಮಗಾಗಿ ಸ್ವಯಂಚಾಲಿತವಾಗಿ ರಚಿಸಲ್ಪಡುತ್ತದೆ. ನೀವು ಸ್ವೀಕರಿಸಿದ ಈ ಪಿನ್ ಅನ್ನು ನೀವು ಸಕ್ರಿಯಗೊಳಿಸಬಹುದು. ಇದು ಸ್ವಯಂ ಸಕ್ರಿಯಗೊಳಿಸುವಿಕೆ. ಆದ್ದರಿಂದ ಈ ರೀತಿಯಾಗಿ ನಾವು ನಮ್ಮ ಬೋನಸ್ ಐಡಿಯನ್ನು ಸಕ್ರಿಯಗೊಳಿಸಿದ್ದೇವೆ ಮತ್ತು ಇನ್ನೊಂದನ್ನು ರಚಿಸಲು ಅವಕಾಶವನ್ನು ಬಿಟ್ಟಿದ್ದೇವೆ. ನಾವು ಅದನ್ನು ಈ ರೀತಿ ಮಾಡುತ್ತೇವೆ. 549. ಈಗ ನಾವು ಈಗಾಗಲೇ ಯಾವ ರೀತಿಯ ಆದಾಯ ಸ್ಟ್ರಕ್ಚರ್ ಅನ್ನು ಹೊಂದಿದ್ದೇವೆ? ಈ 549 ಐಡಿಗೆ ಅದೇ ಆದಾಯ ಲಭ್ಯವಿರುತ್ತದೆ ಎಂದು ನಾವು ನಿಮಗೆ ಹೇಳುತ್ತೇವೆ. ನಾವು ಅದನ್ನು ನಿಮಗೆ ವಿವರಿಸುತ್ತೇವೆ. ನೀವು ಏನು ಮಾತನಾಡುತ್ತಿದ್ದೀರಿ? ನಾನು ಅವರನ್ನು ಕೇಳಿದೆ. ಅವರು ಅದನ್ನು ಸ್ಪಷ್ಟವಾಗಿ ವಿವರಿಸುತ್ತಾರೆ. ಹಾಗಾದರೆ ಈ ಪಿನ್ ವ್ಯವಸ್ಥೆಯ ಬಗ್ಗೆ ನಿಮ್ಮ ಅಭಿಪ್ರಾಯವೇನು? ಇಲ್ಲಿ ನಾವು ಹೋಗಿ ಸದಸ್ಯರಿಗೆ ಕಳುಹಿಸುತ್ತೇವೆ ಮತ್ತು ಅವರು ಬಂದು ಹಣವನ್ನು ಕಳುಹಿಸುತ್ತಾರೆ ಮತ್ತು ಈ ಪಿನ್ ಕಳುಹಿಸುತ್ತಾರೆ. ಆದ್ದರಿಂದ ಈ 2 ವ್ಯವಸ್ಥೆಗಳು ನಿಮ್ಮ ಐಡಿ ಸಕ್ರಿಯಗೊಳಿಸುವಿಕೆಯನ್ನು ವಿಳಂಬ ಮಾಡುತ್ತಿವೆ. ನೀವು ಹಣಕಾಸು ಸಚಿವರು ಅವರು ಸಕ್ರಿಯಗೊಳಿಸುವಿಕೆಯನ್ನು ಮಾಡುತ್ತಿರುವಾಗ ಹಣವನ್ನು ತೆಗೆದುಕೊಳ್ಳುತ್ತಿದ್ದಾರೆ. ಅವರು ಇದಕ್ಕೆ ಗಮನ ಕೊಡದಿದ್ದರೆ ನಿಮ್ಮ ಸಕ್ರಿಯಗೊಳಿಸುವಿಕೆ ವಿಳಂಬವಾಗುತ್ತದೆ. ನಿಮ್ಮ ಹಿರಿತನದಲ್ಲಿ ತಪ್ಪು ಇರುತ್ತದೆ. ಅಷ್ಟೇ. ನಿಮ್ಮ ಬಳಿ ಈ ಪಿನ್ ಇದೆ. ನೀವು ನಿಮ್ಮ ಐಡಿಯನ್ನು ಸಕ್ರಿಯಗೊಳಿಸುತ್ತೀರಿ.
ನಂತರ ಮುಂದಿನ ಸೆಕೆಂಡ್ ನಿಮ್ಮ ಐಡಿ ಸಕ್ರಿಯಗೊಳ್ಳುತ್ತದೆ. ಅದನ್ನೇ ಅವರು ನೀಡುತ್ತಿದ್ದಾರೆ. ಆದ್ದರಿಂದ ಇದು ಯಾವುದೇ ಸದಸ್ಯರ ನಿಯಂತ್ರಣವಿಲ್ಲದೆ ನಡೆಯುತ್ತಿರುವ ವಿಷಯ. ನೀವು ನಿಮ್ಮ ಐಡಿಯನ್ನು ಸಕ್ರಿಯಗೊಳಿಸುತ್ತೀರಿ. ಶೂನ್ಯ ನಿರ್ವಾಹಕರ ಒಳಗೊಳ್ಳುವಿಕೆ ಇರುತ್ತದೆ. ಯಾವುದೇ ನಿರ್ವಾಹಕರ ಒಳಗೊಳ್ಳುವಿಕೆ ಇರುವುದಿಲ್ಲ. ನಾವು ನಮ್ಮ ಈ ಪಿನ್ ಅನ್ನು ನಮೂದಿಸಿದಾಗ ನಮ್ಮ ಐಡಿ ತಕ್ಷಣವೇ ಸಕ್ರಿಯಗೊಳ್ಳುತ್ತದೆ. ನಮ್ಮ ಕೆಲಸ ಸುರಕ್ಷಿತವಾಗಿದೆ. ಇದು ನಡೆಯುತ್ತಿದೆ. ಇದು 100% ವಿಕೇಂದ್ರೀಕೃತ ಕಾರ್ಯಾಚರಣೆ. ಆದ್ದರಿಂದ ನಮಗೆ ಒಂದು ಸಂಖ್ಯೆ ಇದೆ. ಈ ಪಿನ್ ಅನ್ನು ಮತ್ತೊಂದು ಸಂಖ್ಯೆಗೆ ಕಳುಹಿಸಲಾಗುತ್ತದೆ ಮತ್ತು ಅದನ್ನು ತಕ್ಷಣವೇ ಸಕ್ರಿಯಗೊಳಿಸಲಾಗುತ್ತದೆ. ಆ ಈ ಪಿನ್ ಅನ್ನು ನಮೂದಿಸಿದ ವ್ಯಕ್ತಿಯು ತಮ್ಮ ಐಡಿಯನ್ನು ಬೋನಸ್ ಐಡಿಯಾಗಿ ಹೊಂದಿರುತ್ತಾರೆ. ಅವರು ಅದನ್ನು ರಚಿಸಲಿದ್ದಾರೆ. ಆದ್ದರಿಂದ ಅವರು ಹೇಳುತ್ತಿರುವ ಈ ಪಿನ್ ವ್ಯವಸ್ಥೆ ಇದು ಈ ಪಿನ್ ಅನ್ನು ಬಳಸುತ್ತದೆ. ಪ್ರತಿ ಈ ಪಿನ್ಗೆ ನಮ್ಮನ್ನು ಇಲ್ಲಿ ಖರೀದಿ ಮಾಡಲು ಕೇಳಲಾಗುತ್ತದೆ. ಇದರ ಬೆಲೆ 210 ರೂಪಾಯಿ ಆಗಿರುತ್ತದೆ. ಮತ್ತೆ ನಾವು 5 ಈ ಪಿನ್ಗಳನ್ನು ಖರೀದಿಸುತ್ತೇವೆ. ನಾವು ಒಂದು ಪಿನ್ನು ಖರೀದಿಸಿದರೆ 210 ಇರುತ್ತದೆ. ನಾವು 5 ಈ ಪಿನ್ಗಳನ್ನು ಖರೀದಿಸುತ್ತೇವೆ. ನಮಗೆ 25 ರೂಪಾಯಿ ರಿಯಾಯಿತಿ ಸಿಗುತ್ತದೆ. ನಾವು 1025 ರೂಪಾಯಿ ಪಾವತಿಸಿದರೆ ನಮಗೆ 25 ರೂಪಾಯಿ ಡಿಸ್ಕೌಂಟ್ ಸಿಗುತ್ತದೆ. ಇದಕ್ಕಾಗಿಯೇ ಈ ನಾಯಕರು ಈ ಪಿನ್ಗಳನ್ನು ಖರೀದಿಸಿ ಇಟ್ಟುಕೊಂಡಿದ್ದಾರೆ. ಅವರು ನಮ್ಮ ಕಂಪನಿಗಳಿಗೆ ಹಣ ಗಳಿಸುವ ಮಾರ್ಗವನ್ನು ಸೃಷ್ಟಿಸಿದ್ದಾರೆ. ಇದಲ್ಲದೆ ಅನೇಕ ಜನರು ಇತರ ಕಂಪನಿಗಳನ್ನು ಸಹ ನೋಡಿದ್ದಾರೆ. ಈ ಕಂಪನಿಗಳು ಹೊಂದಿರುವ ಮತ್ತು ಅವರ ಬಳಿ ಇಲ್ಲದ ಯಾವ ವಸ್ತುಗಳು ಇವೆ ನೋಡೋಣ. ಒಂದು ಬಾರಿ ಬಳಸುವ ಪಿನ್ನುಗಳ ಬೆಲೆ ಕೇವಲ 205 ರೂಪಾಯಿ. ನಿಮಗೆ 205 ರೂಪಾಯಿ ಮಾತ್ರ ಬೇಕು. ನಿಮ್ಮ ಬಳಿ ರೂರ್ ಇದ್ದರೆ ಈ ವ್ಯವಸ್ಥೆಯನ್ನು ಮಾತ್ರ ನಡೆಸುವ ಮೂಲಕ ನೀವು ಹಣ ಗಳಿಸಬಹುದು. ನಾನು ಹೇಳಿದಂತೆ ನೀವು ಇಲ್ಲಿ ಬೋನಸ್ ಐಡಿಯನ್ನು ಸ್ವೀಕರಿಸುತ್ತೀರಿ. ಅಂದರೆ 500ನ ಮೊದಲ ದಿನದಿಂದ ಬೋನಸ್ ಐಡಿ. ಪ್ರತಿ ಬೋನಸ್ ಐಡಿಗೆ ನೀವು 1 ಕೋಟಿ ರೂಪಾಯಿಗಿಂತ ಹೆಚ್ಚು ಸಂಪಾದನೆ ಮಾಡುತ್ತೀರಿ ಮತ್ತು 1 ಪಡೆಯುತ್ತೀರಿ ಎಂದು ಅವರು ಹೇಳಿದ್ದಾರೆ. 4 ಅಂಕಿಯ ಅಥವಾ 5 ಅಂಕಿಯ ಐಡಿಯನ್ನು ಬಳಸಿಕೊಂಡು ಬಹು ಐಡಿ ಕಾರ್ಯಾಚರಣೆಗಳನ್ನು ಮಾಡಬಹುದು. ಇದು 100% ಪೀರ್ ಟು ಪೀರ್ ವ್ಯವಸ್ಥೆ. ಜನರು ಪರಸ್ಪರ ಸಹಾಯ ಮಾಡುವ ಯೋಜನೆ. ಯಾವುದೇ ಕಂಪನಿಯು ಇದರಲ್ಲಿ ಭಾಗಿಯಾಗಿಲ್ಲ. ಇದು ಪ್ಯಾನ್ ಇಂಡಿಯಾ ಯೋಜನೆ. ನೀವು ಬಂದು ಭಾರತದಾದ್ಯಂತ ಈ ಯೋಜನೆಯನ್ನು ನಡೆಸಬಹುದು. ಅದರಂತೆಯೇ ತ್ವರಿತ ಈ ಪಿನ್ ಸಕ್ರಿಯಗೊಳಿಸುವಿಕೆ ನಡೆಯುತ್ತಿದೆ. ಇದು ನಿಮ್ಮ ಕಲ್ಪನೆಯನ್ನು ಸಕ್ರಿಯಗೊಳಿಸಲು ನಿಮಗೆ ಅವಕಾಶ. ಇದು ಒಂದು ಜೀವನ. ಸಮುದಾಯ ವ್ಯವಸ್ಥೆ ಬದಲಾಗುತ್ತಿದೆ. ಅವರು ಅದನ್ನು ನಮಗೆ ನೀಡುತ್ತಿದ್ದಾರೆ. ಅದರಲ್ಲಿ ಏನು ತಪ್ಪಾಗಿದೆ ಎಂದು ನೀವು ಗಮನಿಸಿದ್ದರೆ, ಯಾವುದೇ ಅಪ್ಗ್ರೇಡ್ ಇಲ್ಲ, ಯಾವುದೇ ನಿರ್ವಾಹಕ ಶುಲ್ಕವಿಲ್ಲ, TDS ಇಲ್ಲ, ಹಿಂಪಡೆಯುವಿಕೆ ವಿನಂತಿಗಳಿಲ್ಲ, ಹಣಕ್ಕಾಗಿ ಬೇಟೆಯಾಡುವ ಅಗತ್ಯವಿಲ್ಲ, ಉತ್ಪನ್ನ ಮಾರಾಟವಿಲ್ಲ, ನವೀಕರಣ ಶುಲ್ಕವಿಲ್ಲ, ವಾರ್ಷಿಕ ಶುಲ್ಕವಿಲ್ಲ, ಹೂಡಿಕೆ ಇಲ್ಲ, ಉತ್ಪನ್ನವನ್ನು ನಡೆಸುವಲ್ಲಿ ಯಾವುದೇ ಅಪಾಯವಿಲ್ಲ, ಕೇವಲ 2ನೇ ಅವಕಾಶ. ಈ ಕಂಪನಿಯಲ್ಲಿ ಯಾರಿದ್ದಾರೆ? ನೀವು ಗಮನಿಸಿದ್ದರೆ 2 ಜನರು ಇಲ್ಲಿ ಆದಾಯ ಪುರಾವೆಯನ್ನು ಪೋಸ್ಟ್ ಮಾಡಿದ್ದಾರೆ. ಅನೇಕ ಜನರು ಇದರಿಂದ ಆದಾಯವನ್ನು ಗಳಿಸಿದ್ದಾರೆ. ನೀವು ಎಲ್ಲವನ್ನೂ ಹಾಕಿದರೆ ಅದು ದೊಡ್ಡ ಫೈಲ್ ಆಗುತ್ತದೆ. 2 ಜನರ ಆದಾಯ ಪುರಾವೆಯನ್ನು ಇಲ್ಲಿ ಇರಿಸಿ. ಇದಕ್ಕೆ ಅಗತ್ಯವಾದ ಮಾರ್ಗಸೂಚಿಗಳು ಯಾವುವು? ನೀವು ಗಮನಿಸಿದ್ದರೆ ಸೇರುವ ವಿನಂತಿಗಳು ಬರುತ್ತವೆ ಮತ್ತು ಕೇವಲ 260 ಕೊಟ್ಟು ಬರುತ್ತಾರೆ ಎಂದು ನೀವು ನೋಡಿದ್ದೀರಿ. ಅದು ಸಾಕು ಎಂದು ಅವರು ಹೇಳಿದರು. ನಿಮ್ಮ ಐಡಿಯ ಪಕ್ಕದಲ್ಲಿ ನೀವು ಹೆಸರು, ಫೋನ್ ಸಂಖ್ಯೆಯನ್ನು ಸೇರಿಸಬಹುದು ಎಂದು ಅವರು ಹೇಳಿದರು. ಒಮ್ಮೆ ಸಕ್ರಿಯಗೊಳಿಸಿದ ನಂತರ ಐಡಿ ಸಕ್ರಿಯಗೊಂಡರೆ ಆ ಐಡಿಯನ್ನು ಏಕೆ ಅಳಿಸಲು, ಮಾರ್ಪಡಿಸಲು ಅಥವಾ ಇನ್ನೇನಾದರೂ ಮಾಡಲು ಸಾಧ್ಯವಿಲ್ಲ. ಸಕ್ರಿಯಗೊಳಿಸುವ ಮೊದಲು ನಿಮಗೆ ಇದು ಸ್ಪಷ್ಟವಾಗಿ ತಿಳಿದಿದೆಯೇ ಎಂದು ಖಚಿತಪಡಿಸಿಕೊಳ್ಳಿ. ಒಂದು ಟ್ರೆಂಡ್ ಇದೆ. ಯಾರಾದರೂ ಐಡಿ ಆಕ್ಟಿವೇಶನ್ ಮೂಲಕ ಸೇರಿಕೊಂಡರೂ ತಕ್ಷಣ ತಮ್ಮ ಪಾಸ್ವರ್ಡ್ ಬದಲಾಯಿಸಿಕೊಂಡು ಅದನ್ನು ಗಮನಿಸಿದರೆ ನೀವು ಇಲ್ಲಿ ಮಾಡಬೇಕಾದ ಮೊದಲ ಪ್ರಮುಖ ವಿಷಯ ಇದು ಟ್ರೆಂಡ್. ಈ ವ್ಯವಹಾರ ಯೋಜನೆ ಸಂಪೂರ್ಣವಾಗಿ ಪೂರ್ಣಗೊಂಡಿದೆ ಮತ್ತು ನಂತರ ಸೇರಿಕೊಳ್ಳಿ. ನಾನು ಹೇಳಿದ್ದು ಬಹಳಷ್ಟು ಜನರು ಮಾತನಾಡುತ್ತಿದ್ದಾರೆ. ಅವರು ವಿಷಯಗಳನ್ನು ಹೇಳುತ್ತಿದ್ದಾರೆ. ನಾನು ಹೇಳಿದೆ, ಯಾರು ಇದನ್ನ ಸತ್ಯವನ್ನು ತಿಳಿದುಕೊಂಡು ನಾನು ನಿಮಗೆ ಸತ್ಯವನ್ನು ಹೇಳುತ್ತಿದ್ದೇನೆ. ಇದನ್ನು ಹೇಳಿದವರಿಗೆ ಇದನ್ನು ವಿವರಿಸಿ. ಅವರು ಅದನ್ನು ಮಾಡಿದರೆ ನೀವು ಯಶಸ್ವಿಯಾಗಬಹುದು. ಅಷ್ಟೇ. ಅದನ್ನು ಸಂಪೂರ್ಣವಾಗಿ ವಿವರಿಸದೆ ಈ ಯೋಜನೆ ಸಂಪೂರ್ಣ ಮತ್ತು ಸ್ಪಷ್ಟವಾಗಿದೆ. ಸೇರಿ ಮತ್ತು ನೀವು ಎಲ್ಲಾ ಮಾಹಿತಿಯನ್ನು ಪಡೆದುಕೊಂಡಿದ್ದೀರಿ ಎಂದು ಖಚಿತಪಡಿಸಿಕೊಳ್ಳಿ. ನಂತರ ನಿಮ್ಮ ಅಪ್ಲೈನರ್, ನಿಮ್ಮ ತಂಡದ ನಾಯಕ, ನಿಮ್ಮ ಅಧಿಕೃತ ಮೂಲದೊಂದಿಗೆ ನೀವು ಎಲ್ಲವನ್ನೂ ತಿಳಿದಿರುತ್ತೀರಿ ಮತ್ತು ನಿಮ್ಮ ತಂಡಕ್ಕೆ ಬರುವ ಎಲ್ಲವನ್ನೂ ಫಾರ್ವರ್ಡ್ ಮಾಡಿ. ಈ ಪ್ಲಾಟ್ಫಾರ್ಮ್ನ ನಿಯಮಗಳು ಮತ್ತು ಷರತ್ತುಗಳು ಯಾವುವು? ಈ ವ್ಯವಸ್ಥೆ ಹೇಗೆ ಕಾರ್ಯನಿರ್ವಹಿಸುತ್ತದೆ? ಅದೆಲ್ಲವೂ ನಿಮಗೆ ತಿಳಿದಿದ್ದರೆ ನೀವು ಸುಲಭವಾಗಿ ಯಶಸ್ವಿಯಾಗಬಹುದು. ಅಂತೆಯೇ ನೀವು ಪುರಾವೆಗಳನ್ನು ಅಪ್ಲೋಡ್ ಮಾಡಲು ನೋಂದಾಯಿಸಿಕೊಳ್ಳಬಹುದು ಮತ್ತು 3 ಗಂಟೆಗಳ ಒಳಗೆ ನೀವು ಪಾವತಿ ಮಾಡಬೇಕಾಗುತ್ತದೆ.
ನಂತರ ನಿಮ್ಮ ಐಡಿ ಸಕ್ರಿಯಗೊಳ್ಳುತ್ತದೆ. 4 ಗಂಟೆಗಳು ಕಳೆದು ನಿಮ್ಮ ಐಡಿ ಕಳೆದು ಹೋದರೆ ಮತ್ತು ನೀವು ಮತ್ತೆ ನೋಂದಾಯಿಸಿದರೆ ಮತ್ತೆ ಬೇರೆ ಐಡಿ ನಂಬರ್ ಪಾಸ್ವರ್ಡ್ ಬರುತ್ತದೆ. ಆದ್ದರಿಂದ ನೀವು ಅದೇ ಸಕ್ರಿಯಗೊಳಿಸುವ ಅವಧಿಯನ್ನು ಹೊಂದಿಸಿದ್ದೀರಿ. ಹಾಗಿದ್ದಲ್ಲಿ ನೀವು ಸಕ್ರಿಯಗೊಳಿಸುವಿಕೆಗಾಗಿ 4 ಗಂಟೆಗಳ ಕಾಲ ಕಾಯಬೇಕಾಗುತ್ತದೆ ಮತ್ತು ಅದು ಸ್ವಯಂಚಾಲಿತವಾಗಿ ಸಂಭವಿಸುತ್ತದೆ. ಉದಾಹರಣೆಗೆ, ನೀವು ಏಪ್ ಹೊಂದಿದ್ದರೆ ಮುಂದಿನ ಸೆಕೆಂಡಿನಲ್ಲಿ ನೀವು ನಿಮ್ಮ ಐಡಿಯನ್ನು ಸಕ್ರಿಯಗೊಳಿಸಬಹುದು. ಅವರು ಇದರ ಬಗ್ಗೆಯೂ ನಿಮಗೆ ಹೇಳುತ್ತಿದ್ದಾರೆ. ಮುಂದುವರಿಯಿರಿ. ಅವರು ನಿಮಗೆ ರಹಸ್ಯ ವಿಧಾನದ ಬಗ್ಗೆಯೂ ಕಲಿಸುತ್ತಿದ್ದಾರೆ. ಸಮಸ್ಯೆ ಏನು? ಈಗ ಒಬ್ಬ ಸಾಮಾನ್ಯ ವ್ಯಕ್ತಿ ಬಂದು 2 ಅಥವಾ 4 ಜನರನ್ನು ಉಲ್ಲೇಖಿಸಿದರೆ ಅವರು ಮಾಡಬಹುದಾದದ್ದು ಇಷ್ಟೇ: ಅವರು ಒಂದು ಐಡಿಯೊಂದಿಗೆ ಮಾಡಬಹುದು. ನೀವು ಅವರೊಂದಿಗೆ ಕೆಲವು ಜನರನ್ನು ತಿಳಿದಿದ್ದರೆ ನೀವು 1 ಅಥವಾ 3 ಐಡಿಗಳೊಂದಿಗೆ ಮಾಡಬಹುದು. ಬಹಳಷ್ಟು ನೆಟ್ವರ್ಕ್ ನಾಯಕರು, ಬಹಳಷ್ಟು ಸಮುದಾಯ ಜನರು ಇದ್ದಾರೆ. ನಾನು ನಿಮಗೆ ಹೇಳಿದರೆ ಇಂದು 100 ಜನರು ಸೇರುತ್ತಾರೆ. ನಾಯಕರಿಗೆ ಈ ಜಾಕ್ಪಾಟ್ ವಿಧಾನವನ್ನು ಹೇಗೆ ಐಡಿಗಳೊಂದಿಗೆ ಕೆಲಸ ಮಾಡುತ್ತಾರೆ ಇದನ್ನು ತೆಗೆದುಕೊಂಡು ಅವರಿಗೆ ಹೇಳಿ, ಇವು 4 ವಿಷಯಗಳು ಎಂದು ಸ್ಪಷ್ಟಪಡಿಸಿ. ಈ ಜನರ ಸಾಮರ್ಥ್ಯ, ಅವರ ಮಾನವ ಶಕ್ತಿ, ಅವರು ಎಷ್ಟು ಜನರ ಐಡಿಗಳು ಸಹ ಎದ್ದು ನಿಂತು ಹೋಗುತ್ತವೆ ಎಂದು ಅವರಿಗೆ ಹೇಳಿ. ಆ ತಂಡ ಕೆಲಸ ಮಾಡುವುದಿಲ್ಲ, ನೀವು ಅವರೊಂದಿಗೆ ಕೆಲಸ ಮಾಡುವುದಿಲ್ಲ. ಆದ್ದರಿಂದ ಅಂತಹ ಜನರಿಗೆ ಕೇವಲ ನೀವು ದೊಡ್ಡ ನಾಯಕರಾಗಲು ಮತ್ತು ಬಹಳಷ್ಟು ಹಣ ಗಳಿಸಲು ಬಯಸಿದರೆ ನೀವು ಒಂದು ಹೆಸರು, ಒಂದು ಮೊಬೈಲ್ ನಂಬರಿಗೆ ಈ 4 ಮೆಟ್ಗಳಾಗಿ ವಿಂಗಡಿಸಲಾಗಿದ ಬೇಸಿಕ್ ಮೆಟ್, 1 ಐಡಿ ತೆಗೆದುಕೊಳ್ಳಬಹುದು ಸ್ಟ್ಯಾಂಡರ್ಡ್ ಮೆಟ್, 3 ಐಡಿ ತೆಗೆದುಕೊಳ್ಳಬಹುದು ಜಾಕ್ಪಟ್ಟ ಮೆಟ್, 7 ಐಡಿ ತೆಗೆದುಕೊಳ್ಳಬಹುದು ಎಕ್ಸ್ಪ್ರೆಸ್ ಮೆಟ್, 15 ಐಡಿ ತೆಗೆದುಕೊಳ್ಳಬಹುದು. ಈ ಪ್ರಕಾರ ಜಾಯಿನ್ಗಳನ್ನು ಮಾಡಿಸಬಹುದು. ಅರ್ಥಮಾಡಿಕೊಳ್ಳುವ ಯಾರನ್ನಾದರೂ ನೀವು ಕರೆತಂದರೆ ನಿಮ್ಮ ತಂಡವು ಚೆನ್ನಾಗಿ ಬೆಳೆಯುತ್ತದೆ ಮತ್ತು ನೀವು ಗಮನಾರ್ಹ ಆದಾಯವನ್ನು ನೋಡಬಹುದು. ಇದು ಹೋಗಬೇಕಾದ ಸ್ಥಳ, ಜೀವನ. ಇದು ಸುರಕ್ಷಿತ. ಅನೇಕ ಜನರು ಜೀವನ ಸುರಕ್ಷಿತವಾಗಿದೆ ಎಂದು ಕೇಳುತ್ತಾರೆ. ಅದು ಎಷ್ಟು ಕಾಲ ಇರುತ್ತದೆ? ಅದು ಹೇಗಿರುತ್ತದೆ? ಕೆಲವು ಮುಖ್ಯಾಂಶಗಳು ಇಲ್ಲಿಗೆ ಬರುತ್ತವೆ. ನಾವು ಇಲ್ಲಿ ಏನು ನೋಡುತ್ತೇವೆ? ಜೀವನ ಸುರಕ್ಷಿತವಾಗಿದೆ. ಯಾರಾದರೂ ಇಲ್ಲಿಗೆ ಹೋದರೆ, ಯಾರಾದರೂ ಹೋಗದಿದ್ದರೆ ಯಾರೂ ಇಲ್ಲಿಗೆ ಬರುವುದಿಲ್ಲ. ಹಣ ಸಂಗ್ರಹಿಸಲು ಅಥವಾ ಠೇವಣಿ ಇಡಲು ಯಾರು ಮಧ್ಯವರ್ತಿಗಳ ಬಳಿ ಹೋಗುವುದಿಲ್ಲ ಮತ್ತು ವ್ಯವಸ್ಥಾಪಕರೊಂದಿಗೆ ಯಾವುದೇ ವ್ಯವಹಾರವಿಲ್ಲ. ನಿರ್ವಾಹಕರು ಹಣವನ್ನು ತೆಗೆದುಕೊಂಡು ಅದನ್ನು ತಂತಿಯಲ್ಲಿ ಹಾಕುತ್ತಾರೆ ಮತ್ತು ನೀವು ಅದನ್ನು ಅವರಿಂದ ಸಂಗ್ರಹಿಸುತ್ತೀರಿ. ಕಂಪನಿಯ ನಿಯಂತ್ರಣ ಎಂಬುದೇ ಇಲ್ಲ. ಆದಾಗ್ಯೂ ಇವರು ಸಂಪೂರ್ಣವಾಗಿ ಪ್ರತ್ಯೇಕ ಜನರು. ಒಬ್ಬ ವ್ಯಕ್ತಿ ಹಣವನ್ನು ಕಳುಹಿಸುತ್ತಾನೆ, ಇನ್ನೊಬ್ಬ ವ್ಯಕ್ತಿ ಹಣವನ್ನು ಕಳುಹಿಸುತ್ತಾನೆ. ಖರೀದಿದಾರನು ಹಣವನ್ನು ಕಳುಹಿಸುತ್ತಾನೆ ಮತ್ತು ಸಂಪೂರ್ಣ ಕಂಪನಿ ಶೈಲಿಯ ಸದಸ್ಯರು ಯಾವುದೇ ಒಳಗೊಳ್ಳುವಿಕೆ ಇಲ್ಲದೆ ಹಣವನ್ನು ಕಳುಹಿಸುತ್ತಾರೆ. ಇದು ಅವರಿಂದ ರಚಿಸಲಾದ 100% ವಿಕೇಂದ್ರೀಕೃತ ಪಟ್ಟಿಯಾಗಿದೆ. ಪ್ರತಿಯೊಂದು ಕಲ್ಪನೆಯು ಇಲ್ಲಿ ಪಾರದರ್ಶಕವಾಗಿರುತ್ತದೆ. ಅವರಿಗೆ ಮಾತ್ರ ತಿಳಿದಿದೆ. ಎಲ್ಲವೂ ಮುಕ್ತವಾಗಿದೆ. ಯಾವುದೇ ಕಾನೂನು ಅಪಾಯಗಳಿಲ್ಲ, ಯಾವುದೇ ಕಾನೂನು ಸಮಸ್ಯೆಗಳಿಲ್ಲ, ಯಾವುದೇ ಹಣ ವರ್ಗಾವಣೆ ಅಥವಾ ಹಣ ವರ್ಗಾವಣೆ ಇಲ್ಲ. ಆದ್ದರಿಂದ ಈ ಜೀವನ, ಇದು ನಮಗೆ ಶುದ್ಧ ಆದಾಯದ ಅವಕಾಶ. ನಾವು ಅದನ್ನು ಪಡೆದರೆ ನಾವು ಖಂಡಿತವಾಗಿಯೂ ಅದನ್ನು ಬಳಸುತ್ತೇವೆ ಮತ್ತು ಉತ್ತಮ ಜೀವನವನ್ನು ನಡೆಸುತ್ತೇವೆ. ಸರಿಯಾಗಿ ಕಲಿಯಲು ಮತ್ತು ಉತ್ತಮ ಜೀವನವನ್ನು ನಡೆಸಲು ಈ ಅವಕಾಶವನ್ನು ಬಳಸಬೇಕೆಂದು ನಾನು ನಿಮ್ಮನ್ನು ವಿನಂತಿಸುತ್ತೇನೆ.